ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ಬಟ್ಲಷ್ಟು ಕೊಕೊನೆಟನ್ನು ತೊಗೊಂಡಿದ್ದೇನೆ ರೀ. ಇವತ್ತು ನಾವು ಒಂದು ಟೇಸ್ಟ್ ಆದಂತಹ ನಾವು ಹೊರಗಡೆ ತೊಗೋತೀವಿ ನೋಡ್ರಿ ಅಂಗಡಿಯಲ್ಲಿ, ಅದೇ ಥರನೇ ಒಂದು ಕೊಕೊನೆಟು ಬರ್ಫಿ ಮಾಡೋಣ ರೀ. ನಾನು ಇಲ್ಲಿ ಹಸಿದು ಕೊಕೊನೆಟನ್ನು ತೊಗೊಂಡಿದ್ದೀನಿ ರೀ. ನೀವು ಬೇಕಿದ್ದರೆ ಇದು ಒಣಗಿದ್ದು ಅಂದರೆ ಒಣ ಕೊಬ್ಬರಿದು ಬರ್ತದೆ ನೋಡ್ರಿ, ಅದನ್ನು ಸಹ ತೊಗೊಂಡ್ರು ಬರುತ್ತೆ ರೀ. ಇದನ್ನು ಚೆನ್ನಾಗಾಗುತ್ತೆ, ಅದನ್ನು ಚೆನ್ನಾಗಾಗುತ್ತೆ ರೀ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ನಮ್ಮ ಚಾನಲ್ ಯಾರು ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಇದೊಂದು ಚೆನ್ನಾಗಿ ನಾವು ಬರ್ಫಿಯನ್ನು ಮಾಡೋಣ ರೀ. ಇಲ್ಲಿ ಮಿಕ್ಸಿ ಜಾರ್ ತೊಗೊತಿದ್ದೀನಿ ರೀ. ಈ ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕ್ಕೊಂಡು ಸ್ವಲ್ಪನೇ ಇದು ಅಂದರೆ ಇದು ಮಾಡ್ಕೊಳ್ಳೋಣ ರೀ. ಸ್ವಲ್ಪನೇ ನೈಸಾಗಿ ಮಾಡ್ಕೊಳ್ಳೋಣ ಇದು ಮಿಕ್ಸಿದಾಗ. ಇವಾಗ ಇದನ್ನೆಲ್ಲ ಹಾಕೊಂಡ್ಮೇಲೆ ನೋಡಿರಿ ಇದನ್ನು ಮುಚ್ಚಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡಿರಿ ನಾವು ಎಷ್ಟು ಅದು ಕೊಕೊನೆಟ್ ತೊಗೊಂಡಿದ್ದೆ ನೋಡಿರಿ, ಅಷ್ಟೇ ನಾನು ಇದು ಸಕ್ಕರೆಯನ್ನು ತೊಗೊಂಡಿದ್ದೀನಿ ರೀ. ಇವಾಗ ಸಕ್ಕರೆಯನ್ನು ಪಾಕ ಮಾಡ್ಕೊಳ್ಳೋಣ. ಇವಾಗ ನಾನು ಇಲ್ಲಿ ಪಾತ್ರೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ನಾನಿಲ್ಲಿ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿರಿ ಒಂದು 1/4 ಕಪ್ನಷ್ಟು ಅಂದರೆ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೇನೆ. ಇವಾಗ ಇದಕ್ಕೇ ಹಾಕೋಣ. ಇವಾಗ ನಮ್ಮದು ಸಕ್ಕರೆ ಹಾಕಿದೆ ನೋಡಿರಿ. ಇದನ್ನು ಚೆನ್ನಾಗಿ ಇದ್ರ ಜೊತೆಗೆ ಚೆನ್ನಾಗಿ ಸ್ವಲ್ಪ ಕೈ ಆಡಿಸಿ, ಸ್ವಲ್ಪ ಸಕ್ಕರೆ ಆರೋ ತನಕ ಈ ಥರ ಕೈ ಆಡಿಸ್ಕೊಳ್ಳ್ರಿ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ತುಂಬ ನೈಸಾಗಿ ಮಾಡಿಲ್ಲರಿ, ಸ್ವಲ್ಪನೇ ತರಿತರಿಯಾಗಿ ಈ ಥರ ಮಾಡ್ಕೊತಿದ್ದೇನೆ. ಇವಾಗ ನಮ್ಮದು ನೋಡ್ಬೋದು ರೀ, ಪಾಕ ಕುದೀತಾ ಇದೆ ರೀ. ಅಂದರೆ ಇದು ಒಂದು 5 ರಿಂದ 6 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಬೇಕು ರೀ ಚೆನ್ನಾಗಿ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಪಾಕ ಗಟ್ಟಿಯಾಗಿದೆ ನೋಡ್ಬೋದು. ಸ್ವಲ್ಪನೇ ಈ ಥರನೇ ಅಂದರೆ ಡ್ರಾಪ್ ಬೀಳೋದಿಲ್ಲ ರೀ. ಸ್ವಲ್ಪ ನಮ್ಮದು ಗಟ್ಟಿಯಾಗಿದೆ ಪಾಕ. ಅಂದರೆ ಇದು ಒಂದೆಳೆ ಪಾಕನೇ ಇಲ್ಲರಿ, ಒಂದೆಳೆಗೆ ಸ್ವಲ್ಪನೇ ಇದು ಇರಬೇಕು, ಒಂದೆಳೆ ಬರೋದೇನು ಬೇಕಾಗಿಲ್ಲ, ಸ್ವಲ್ಪನೇ ಗಟ್ಟಿಗಿರಬೇಕು. ಈ ಟೈಮ್ನಲ್ಲೇ ನೋಡಿರಿ ನಾನು ಇದನ್ನು ಪುಡಿ ಮಾಡ್ಕೊಂಡಿರೋವಂಥದ್ದು ತೆಂಗಿನಕಾಯಿ ತುರಿಯನ್ನು ಹಾಕ್ಕೋತಾ ಇದ್ದೇನೆ. ಇವಾಗ ನೀವು ನೋಡ್ಬೋದು ರೀ, ಇಲ್ಲಿ ಇದನ್ನು ಚೆನ್ನಾಗಿ ಈ ಥರನೇ ಕಲಿಸ್ಕೊಳ್ಳೋಣ ರೀ. ಇದು ಸ್ವಲ್ಪನೇ ಗಟ್ಟಿಗೆ ಆಗುತ್ತೆ ರೀ ಇದು ಬೆಂದಾದ್ಮೇಲೆ. ಇವಾಗ ನಮ್ಮದು ಸ್ವಲ್ಪ ಗಟ್ಟಿಗೆ ಆಗಿದೆ ರೀ. ಒಂದು 3 ಏಲಕ್ಕಿಯನ್ನು ಈ ಥರನೇ ಕುಟ್ಟಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಗಟ್ಟಿ ಆಗಿದೆ ನಮ್ಮದು. ಇವಾಗ ಇದಕ್ಕೆ ನೋಡಿರಿ 1 ಟೀ ಸ್ಪೂನಷ್ಟು ಬಟರನ್ನು ಹಾಕೋತಾ ಇದ್ದೇನೆ ರೀ. ಬಟರ್ ಇಲ್ಲಾಂದರೆ ತುಪ್ಪ ಹಾಕ್ಬೋದು ರೀ. ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಇರ್ತದೆ ನೋಡಿರಿ, ಅಡುಗೆ ಎಣ್ಣೆ, ಅದನ್ನು ಸಹ ಹಾಕ್ಬೋದು ರೀ. ಇದು ಸ್ವಲ್ಪ ನಮ್ಮದು ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದನ್ನು ಚೆನ್ನಾಗಿ ಸ್ವಲ್ಪ ಈ ಟೈಮ್ನಲ್ಲಿ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ನೋಡಿರಿ. ಮೊದಲು ನಾವೆಲ್ಲ ಹೈ ಫ್ಲೇಮ್ನಾಗ ಇಟ್ಕೊಂಡೇ ಬೇಯಿಸಿದ್ದೀನಿ ರೀ. ಈ ಟೈಮ್ನಲ್ಲಿ ಸ್ವಲ್ಪನೇ ಇದನ್ನು ಈ ಥರ ಕೈ ಆಡಿಸ್ಬಿಟ್ಟು ಇದು ಇವಾಗ ನಮಗೆ ರೆಡಿ ಆಗಿದೆ. ಸ್ವಲ್ಪ ಫ್ಲೇಮ್ ಸ್ಲೋ ಮಾಡೋಣ. ಇವಾಗ ನೋಡಿರಿ, ಈ ತಟ್ಟೆ ಒಳಗೆ ನಾನು ಬಟರನ್ನೇ ಹಚ್ಕೊಂಡಿದ್ದೇನೆ ರೀ. ಇದಕ್ಕೆ ತಟ್ಟೆಗೆ ಪೂರ್ತಿ ನಾವು ಬಟರನ್ನು ಹಚ್ಕೊಳ್ಳೋಣ. ಈಗ ನಾವು ಬಟರ್ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ರೀ ತಟ್ಟೆ. ಇವಾಗ ನಮ್ಮದು ಇದು ಪಾಕನೂ ಗಟ್ಟಿಯಾಗಿದೆ ರೀ. ನೋಡ್ಬೋದು ನಮ್ಮದು ಪಾಕ ಈ ಥರ ಅಂದರೆ ರೆಡಿ ಆಗಿದೆ. ಈ ಥರ ಇದ್ದಾಗನೇ ನಾವು ಇದು ಮಾಡ್ಬೇಕು ನೋಡಿರಿ. ಈ ಥರ ನಮಗೆ ಹಿಂಗೆ ಎತ್ತಿ ಹಾಕಿದ್ರೆ ಈ ಥರನೇ ಗಟ್ಟಿಗಾಗಿ ಬರಬೇಕು ರೀ. ಹಾಗಾಗಿ ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ರೀ. ಇವಾಗ ನೋಡ್ಬೋದು ರೀ, ನಾನು ಈ ತಟ್ಟೆದಾಗೆ ನಾವೇನು ಇದು ಪಾಕ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ, ಅದನ್ನು ಹಾಕ್ಕೋತಾ ಇದ್ದೇನೆ ರೀ. ಅಂದರೆ ಇದಕ್ಕೆ ಈ ಥರನೇ ಇವಾಗ ನಾವು ಇದನ್ನು ಹಾಕಿದ್ಮೇಲೆ ನೋಡಿರಿ ಈ ಥರನೇ ಸ್ಪ್ರೆಡ್ ಮಾಡ್ಬೇಕ್ರಿ. ಅಂದರೆ ಬೇಗನೆ ಗಟ್ಟಿ ಆಗಿಬಿಡುತ್ತೆ. ನೋಡ್ಬೋದು ನೀವು, ನಾವು ಹಾಕೋ ಟೈಮಿಗೆ ಸ್ವಲ್ಪನೇ ಇದು ಇತ್ತು ರೀ, ಅಂದರೆ ಸ್ವಲ್ಪ ತೆಳುವಿತ್ತು. ಈಗ ತುಂಬ ಗಟ್ಟಿಯಾಗಿದೆ ನೋಡ್ಬೋದು ರೀ. ಈ ಥರನೇ ನಮಗೆ ಸ್ಪೂನಲ್ಲಿ ಈ ಥರ ಬರುತ್ತೆ ರೀ. ಇದನ್ನು 1 ಗಂಟೆ ಮುಕ್ಕಾಲು ಗಂಟೆ ತನಕ ರೀ ನೋಡ್ಕೊಂಡು, ಅಂದರೆ ಸ್ವಲ್ಪ ಗಾಳಿಗಿಟ್ಟರೆ ಬೇಗ ಆಗುತ್ತೆ ರೀ. ನಾವು ಬರೀ ರೂಮ್ ಟೆಂಪ್ರೇಚರ್ನಲ್ಲಿ ಇಟ್ಟರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದನ್ನು ಈ ಥರನೇ ಸಾಫ್ಟಾಗಿ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಅಂದರೆ ಸ್ವಲ್ಪನೇ ಆರಿದ ಮೇಲೆ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಒಂದು 5 ನಿಮಿಷನೇ ಆಗಿದೆ. ಅಂದರೆ ಇವಾಗ ನಾವು ಈ ಥರ ಟಚ್ ಮಾಡಿದ್ರೆ ನೋಡಿರಿ ಕೈಗೆ ನಮಗೆ ಏನೂ ಹತ್ಕೋದಿಲ್ಲ. ಇದು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟರೆ ನೋಡಿರಿ ನಮಗೆ ಇರ್ಬೋದು ರೀ. ಅಂದರೆ ನಾವಾಗುತ್ತೆ ನೋಡ್ಬೋದು ರೀ. ಅಂದರೆ ನಾವೀಗ
ಪೀಸನ್ನು ಕಟ್ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಇದನ್ನು ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಸ್ವಲ್ಪನೇ ಗಟ್ಟಿಯಾಗಿದೆ, ಅಂದರೆ ಇನ್ನೂ ಸ್ವಲ್ಪ ಒಳಗಡೆ ಮೆತ್ತಗಿದೆ ರೀ. ನೋಡ್ಬೋದು, ನಾವು ಸ್ವಲ್ಪ ಈ ಥರ ಇದ್ದಾಗೇ ಈ ಥರ ನಾವು ಕಟ್ ಮಾಡ್ಕೋಬೇಕ್ರಿ. ಅಂದರೆ ಸ್ವಲ್ಪನೇ ಈ ಥರ. ಇವಾಗ ನೋಡ್ಬೋದು ರೀ, ಈ ಥರನೇ ನಮ್ಮದು ಮಧ್ಯಕ್ಕೆ ಒಂಚೂರು ಗಟ್ಟಿಗಾಗಿದೆ. ಆಮೇಲೆ ಫುಲ್ ಗಟ್ಟಿ ಆಯಿತು ಅಂತಂದರೆ ನಮಗೆ ಕಟ್ ಮಾಡ್ಕೊಳಕ್ಕೆ ಬರಲ್ರಿ. ಅದಕ್ಕೆ ಈ ಥರನೇ ನಾವು ಈ ಥರ ಕಟ್ ಮಾಡ್ಕೊಂಡ್ರಿ. ಆಮೇಲೆ ಫಸ್ಟಿಗೆ ನಾವು ಈ ಥರನೇ ಇವಾಗ ಸ್ವಲ್ಪ ಇನ್ನು ಇದು ಫುಲ್ ಗಟ್ಟಿ ಆಗಲಿಲ್ಲ, ನಮ್ಮದು ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು. ಹಾಗಾಗಿ ಈ ಥರನೇ ಸ್ವಲ್ಪ ಪ್ರೆಸ್ ಮಾಡಿ ನಾವು ಈ ಥರ ಪೀಸ್ಗಳು ಮಾಡ್ಕೊಂಡ್ರೆ ನಮಗೆ ಫುಲ್ ಆರ್ತು ಅಂತಂದರೆ ಪೀಸು ತೆಗಿಲಕ್ಕೆ ಸರಿ ಆಗುತ್ತೆ ರೀ. ನೋಡ್ಬೋದು, ಇವಾಗ ನಮ್ಮದು ಇನ್ನೊಂದು ಸ್ವಲ್ಪ ಇದು ಬಿಸಿ ಇದೆ ರೀ, ಸ್ವಲ್ಪ ಲೈಟಾಗಿ ಬಿಸಿ ಇದೆ. ಇದು ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಇದನ್ನು ಪೀಸನ್ನು ತೆಗೆದು ನೋಡೋಣ. ಹೌದ್ರಿ, ನಮ್ಮದು ಗಟ್ಟಿಯಾಗಿದೆ. ನೋಡ್ಬೋದು ರೀ, ನಮ್ಮದು ಬರ್ಫಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ಇವಾಗ ನಮ್ಮದು ರೆಡಿ ಆಗಿದೆ ರೀ. ನೋಡ್ಬೋದು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.